dance for madness, we dance for fears. We dance for hopes, we dance for screams. We are the dancers, we create dreams. Albert Einstein. Our next performance about a freedom fighter, a prominent warrior, a brave and patriotic warrior. He was the army chief of the kingdom Kittur, ruled at the time of Rani Channamma, who was one of the first female ruler to rebel against British rule. Yes, it's none other than Sangolli Rayanna. He was born on 15th August 1798. He played a crucial role in the protecting the Kittur kingdom. Rayanna fought the British East India Company till his death. His last words to the British were, "You might hang me, but remember, a Rayanna from every home of this country will be born until we get independence." Yes, get ready. This performance is perfect blend of artistry, rhythm and storytelling. Each step will transport you to the world of emotions. Let us welcome with round of huge applause to our dynamic stars, class 8 children. Welcome on the stage, please. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಸಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನಿಟ್ಟು ಸಲಾಮು ಬಯಸುವ ಕೆಂಪು ಕೋಟಿಗಳ ನೆತ್ತರು ಕುಡಿಯುವ ಬನ್ನಿ. ಅಡಿಯಾಳು ನಾವಲ್ಲ ಹುಚ್ಚೆತ್ತ ಹುಲಿಗಳೇ ಪರಹಂಗೂ ಬೇಕಿಲ್ಲ ಎಚ್ಚೆದ್ದು ನಿಂತರೆ ಜೀವನವೇ ಹೋರಾಟ ಹುಟ್ಟು ಸಾವು ಚೆಲ್ಲಾಟ ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಜಂಜಾಟ ಹುಟ್ಟಿನ ಸಾರ್ಥಕ ಕಾಣುವ ದೇಶದ ಕತ್ತಲೆ ಕಳೆಯುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಕುಳಿತುಕೊಳ್ಳಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ.
ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯ ಸಿಪಾಯಿ, ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ಏಯ್! ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ಚಾಕರೆ, ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ರಾಣಿ ಸಾಹೇಬ್, ಇದು ನಮಗೆ ಪಾಲತೋತ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಗಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು.